ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಸುರೇಶ್. 2028ರ ಚುನಾವಣೆಯ ಆತಂಕ ಈಗ ಕಾಂಗ್ರೆಸ್ನವ್ರಿಗೆ ಈಗಲೇ ಕಾಡೋಕ್ಕೆ ಶುರುವಾಗಿದೆ. ನೋಡಿ, ಕಾಂಗ್ರೆಸ್ನವ್ರಿಗೆ ಶಾಕ್ ಮೇಲೆ ಶಾಕ್. ಒಂದು ಕಡೆಗೆ ಪಕ್ಷದಲ್ಲಿ ಆಂತರಿಕವಾಗಿ ಶುರುವಾಗಿರ್ತಕ್ಕಂತಹ ಕಚ್ಚಾಟ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಆಗ್ತಾ ಇರ್ತಕ್ಕಂತಹ ಕಚ್ಚಾಟ, ಇದನ್ನೇ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ. ಇದರ ಜೊತೆಗೆ ಸಾಂಪ್ರದಾಯಿಕ ಮತಗಳು ಅಂತ ಹೇಳ್ತಾ ಇದ್ದಂತಹ ಮುಸ್ಲಿಂ ಮತದಾರರು, ಮುಸ್ಲಿಂ ನಾಯಕರೇ ಇವತ್ತು ಕಾಂಗ್ರೆಸ್ಸಿಂದ ದೂರ ಆಗುವಂತಹ ಸಂದರ್ಭ ಒದಗಿರ್ತಕ್ಕಂಥದ್ದು. ಇದು ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಏಟನ್ನು ಕೊಡ್ತಾ ಇದೆ. ಇನ್ನು ಅದೇ ಮುಸ್ಲಿಂ ನಾಯಕರೇ ಬೈ ಎಲೆಕ್ಷನ್ನಲ್ಲಿ, ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಳ ಏಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲ ನೋಡ್ತಾ ಹೋದರೆ ಕಾಂಗ್ರೆಸ್ನವ್ರಿಗೆ ನಿಜಕ್ಕೂ ಕೂಡ ಎಷ್ಟಪ್ಪ ಸಮಸ್ಯೆಗಳು ನಮ್ಮ ಪಕ್ಷದಲ್ಲಿ ಅನ್ನೋ ಒಂದು ಶುರುವಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಈಗಿರ್ತಕ್ಕಂಥ ಹಾಲಿ ಮಿನಿಸ್ಟರ್ಸ್ಗಳು ಏನಿದ್ದಾರೆ, ಸಚಿವರು, ಅವರೆಲ್ಲ ತಾವೆಲ್ಲ ಗ್ರೇಸ್ ಪೀರಿಯಡಲ್ಲಿ ಇದ್ದೀವಿ ಅಂತಂದೇಳಿ ಅವರಿಗೆ ಅನಿಸ್ಬಿಟ್ಟಿದೆ. ಕೆಲಸ ಮಾಡಿದ್ರೂ ಆಯಿತು, ಮಾಡದೆ ಹೋದರೂ ಆಯಿತು ಅಂತಕ್ಕಂತಹ ಆ ಒಂದು ಆಲೋಚನೆಗೆ, ಆ ಒಂದು ಮನಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ನವ್ರಿಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. 2028ರ ಚುನಾವಣೆಗೆ ಇದೆಲ್ಲವನ್ನು ನೋಡ್ತಾ ಹೋದರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅಂತಕ್ಕಂತಹ ಟೆನ್ಷನ್ ಶುರುವಾಗಿದೆ. ಸೊ ಹೀಗಾಗಿಯೇ ಕಾಂಗ್ರೆಸ್ನವರು ಒಂದು ಆಂತರಿಕ ಸರ್ವೆಯನ್ನು ಮಾಡಿಸಿದ್ದಾರೆ. 2028ರ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ನಡೆಸಿರ್ತಕ್ಕಂಥ ಆಂತರಿಕ ಸರ್ವೆ ಏನಿದೆ, ಅದು ಕಾಂಗ್ರೆಸ್ನ ನಾಯಕರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಕೇವಲ ರಾಜ್ಯದ ಹಿರಿಯ ನಾಯಕರಷ್ಟೇ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಭಾಳ ಟೆನ್ಷನನ್ನು ಕೊಟ್ಟಿದೆ ಈ ರಿಪೋರ್ಟ್. ಹಾಗಿದ್ರೆ ಏನಿದೆಯಪ್ಪ ಆ ರಿಪೋರ್ಟಲ್ಲಿ ಅಂತೀರಾ? ನಿಜಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಹೊಳಹೊಕ್ಕು ಒಂದಷ್ಟು ಮಾಹಿತಿಯನ್ನು ಕಲೆ ಆಗ್ತಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳೇ ಸಿಕ್ಬಿಟ್ಟು ನಮಗೆ. 2028ರ ಚುನಾವಣೆಗೆ ಈಗ ಇರ್ತಕ್ಕಂತಹ ಹಾಲಿ ಸಚಿವರು, ಶಾಸಕರು, ಇವರೆಲ್ಲ ಏನಿದ್ದಾರೆ, ಇವರ ಪೈಕಿ 45ಕ್ಕೂ ಹೆಚ್ಚು ಜನ ಹೀನಾಯವಾಗಿ ಸೋಲನ್ನು ಅನುಭವಿಸ್ತಾರೆ ಅಂತಕ್ಕಂತಹ ಒಂದು ಆತಂಕಕಾರಿ ರಿಪೋರ್ಟು ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಸೇರಿರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ಯಾರಪ್ಪ ಅಷ್ಟೊಂದು 40 ಜನ ಸೋಲೋ ಅಂಥವ್ರು ಅಂತೀರಾ? ಹಿಂದೆನೂ ಕೂಡ ಹೀಗೇನೆ ಬಿ ಜೆ ಪಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಮತ್ತು ಕಳೆದ 2023ರ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿಯೇ ಕೂಡ ಇದೇ ಆಗಿದ್ದು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿ ಜೆ ಪಿಯ ನಾಯಕರು ಹೀನಾಯವಾಗಿ ಸೋಲ್ತಾರೆ ಅಂತಕ್ಕಂಥದ್ದು. ಕೇವಲ ನೋಡಿ, ಸುಮಾರು 14 ಜನ ಸಚಿವರು ಸೋಲ್ತಾರೆ ಅಂತಂದರೆ ಎಂತಹ ಆಶ್ಚರ್ಯ ನೋಡಿ. ಅದು ಆಡಳಿತವನ್ನು ಕೊಟ್ಟರು, ನಿಭಾಯಿಸಿದ್ರು. ಆವಾಗ ಇಷ್ಟು ಗ್ಯಾರಂಟಿಗಳ ಹೊಡೆತನೂ ಇರಲಿಲ್ಲ, ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಡೀತಾ ಇತ್ತು. ಆದರೆ 40% ಅಂತಕ್ಕಂತಹ ಒಂದು ಆ ಭ್ರಷ್ಟಾಚಾರ ಆರೋಪ ಹೇಗೆ ಅಂಟ್ಕೊಳ್ತು, ಅಲ್ಲಿಂದ ಶುರುವಾಯಿತು ನೋಡಿ ಬಿ ಜೆ ಪಿಯವರಿಗೆ ಸಮಸ್ಯೆ. ಅದು ಪರಿಣಾಮ 2023ರ ಚುನಾವಣೆಗೆ ಬಹುತೇಕ 47ರಿಂದ 49 ಜನ ಅಲ್ಲಿ ಶಾಸಕರು, ಸಚಿವರು ಎಲ್ಲರನ್ನೂ ಒಳಗೊಂಡಂತೆ ಸೋತಿರ್ತಕ್ಕಂಥದ್ದು. ಅದೇ ದಿನಗಳು, ಅದೇ ರೀತಿ, ಅದೇ ಮಾದರಿಯಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ 2028ರ ಚುನಾವಣೆಗೆ ಸೋಲನ್ನು ಅನುಭವಿಸ್ತಾರೆ ಅಂತಕ್ಕಂತಹ ಒಂದು ಆತಂಕಕಾರಿ ಅಂಶ ಈಗ ಆ ಒಂದು ರಿಪೋರ್ಟ್ನಿಂದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕೈ ಸೇರಿರ್ತಕ್ಕಂಥದ್ದು. ಯಾರ್ಯಾರು ಸೋಲ್ತಾರೆ ಅಂತಕ್ಕಂಥದ್ದು ಅದು ಆನಂತರದ ಮಾತು, ಆನಂತರದ ಪ್ರಶ್ನೆ. ಆದರೆ ಈಗಿರ್ತಕ್ಕಂಥದ್ದು, ಈ 2028ರ ಚುನಾವಣೆಗೆ ನಾವು ಯಾವ ರೀತಿ ತಯಾರಿ ಆಗಬೇಕು, ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಅಂತಕ್ಕಂತಹ ಒಂದಷ್ಟು ಆಲೋಚನೆಗೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯದ ಹಿರಿಯ ನಾಯಕರು ಬಂದಿರತಕ್ಕಂಥದ್ದು. ನೋಡಿ, ಸಾಂಪ್ರದಾಯಿಕವಾಗಿ ನಡ್ಕೊಂಬಂದಿರತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆ ಸಂಸ್ಕೃತಿ ಏನಿತ್ತು, ಯಾರು 2023ರಲ್ಲಿ ಗೆದ್ದರು ಅವ್ರಿಗೆ 2028ರ ಟಿಕೆಟ್ ಫಿಕ್ಸ್, ಯಾರು ಸತತವಾಗಿ 2-3 ಬಾರಿ ಗೆದ್ಕೊಂಬಂದಿದ್ದಾರೆ ಅವರಿಗೆ ಮುಂದಿನ ಬಾರಿ ಟಿಕೆಟ್ ಫಿಕ್ಸ್, ಈ ಥರದ ಒಂದು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆ ಸಂಸ್ಕೃತಿ ನಡ್ಕೊಂಬಂದಿತ್ತು. ಆದರೆ 2028ರ ಚುನಾವಣೆಗೆ ಈ ರೀತಿಯ ಈ ಹಳೆ ಟಿಕೆಟ್ ಹಂಚಿಕೆಯ ಕಾಂಗ್ರೆಸ್ ಸಂಸ್ಕೃತಿ ಬದಲಾಗತ್ತೆ, ಅದನ್ನು ರೂಢಿಸ್ಕೊಳ್ಳೋದು ಬೇಡ ಅಂತಕ್ಕಂತಹ ಒಂದು ನಿಲುವಿಗೆ, ಆಲೋಚನೆಗೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಿರ್ತಕ್ಕಂತಹ ಒಂದು ಆಂತರಿಕ ಮೂಲಗಳ ಮಾಹಿತಿ. ಮತ್ತು ಯಾವ ರೀತಿ ಮಾಡ್ತಾರಪ್ಪ
ನೋಡಿ, ಸಮುದಾಯವಾರು ಕ್ಯಾಸ್ಟ್ ಕಾಂಬಿನೇಷನ್ ಅಂತಕ್ಕಂಥದ್ದು ರಾಜಕೀಯದಲ್ಲಿ ಭಾಳ ಮುಖ್ಯ. ಅದು ರಾಜ್ಯ ರಾಜಕೀಯ ಇರ್ಬೋದು, ಕೇಂದ್ರದ ಮಟ್ಟದಲ್ಲಿ ಇರತಕ್ಕಂತಹ ರಾಷ್ಟ್ರೀಯ ರಾಜಕಾರಣವೇ ಇರ್ಬೋದು. ಯಾವುದೊಂದಕ್ಕೂ ಕೂಡ ಕ್ಯಾಸ್ಟ್ ಕಾಂಬಿನೇಷನ್, ಜಾತಿ ಸಮೀಕರಣ ಅಂತಕ್ಕಂಥದ್ದು ಭಾಳ ಮುಖ್ಯ. ಈಗ ಮುಂದೆ 2028 ಚುನಾವಣೆಗೆ ಹಾಗಿದ್ರೆ ಈ 45 ಜನರು ಸೋಲುವಂತಹ ಆತಂಕಕಾರಿ ಅಂಶ ಏನು ಸಿಕ್ಕಿದೆ ಅದನ್ನು ಮಾನದಂಡವಾಗಿ ಇಟ್ಟುಕೊಂಡು 2028 ಚುನಾವಣೆ ಈ 45 ಜನರಿಗೂ ಕೂಡ ಬಹುತೇಕ 45ಕ್ಕೂ ಹೆಚ್ಚು ಶಾಸಕರಿಗೆ, ಹಾಲಿ ಶಾಸಕರು, ಸಚಿವರಿಗೆ ಟಿಕೆಟ್ ಮಿಸ್ ಆಗುವಂಥದ್ದು ಫಿಕ್ಸ್. ಈಗಾಗಲೇ ಈ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದೇ. ಆದರೆ ಟಿಕೆಟ್ ಹಂಚಿಕೆಯ ಮಾನದಂಡ, ಟಿಕೆಟ್ ಹಂಚಿಕೆಯ ಏನು ಸಂಸ್ಕೃತಿ ಇದೆ, ಕಾಂಗ್ರೆಸ್ ಸಂಸ್ಕೃತಿ, ಇದು ಬದಲಾಗಬೇಕು ಅಂತಕ್ಕಂತಹ ಒಂದು ಬಲವಾದ ನಿರ್ಧಾರಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿರತಕ್ಕಂಥದ್ದು. ಸೊ ಹಾಗೆ ನೋಡಿದ್ರೆ 45ಕ್ಕೂ ಹೆಚ್ಚು ಹಾಲಿ ಶಾಸಕರು, ಸಚಿವರಿಗೆ ಬರುವ 2028 ಚುನಾವಣೆಗೆ ಟಿಕೆಟ್ ಮಿಸ್ ಆಗುವಂಥದ್ದು ಬಹುತೇಕ ಖಚಿತ. ಆ ನಂತರದ್ದು ಅವರ ಕುಟುಂಬ ವರ್ಗದವ್ರಿಗೆ ಅಥವಾ ಅವರಿಗೆ ಸೂಚನೆ ಕೊಟ್ಟಂಥವ್ರು, ಅವ್ರು ಯಾರನ್ನು ಸೂಚಿಸ್ತಾರೋ ಅವರಿಗೆ ಟಿಕೆಟ್ ಕೊಡುವಂಥದ್ದು, ಅದು ಆ ನಂತರದ ಬೆಳವಣಿಗೆಗಳು. ಆದರೆ ಈಗ ಇರ್ತಕ್ಕಂಥ ಆತಂಕಕಾರಿ ಅಂಶ ಅಂತಂದರೆ 2028 ಚುನಾವಣೆಗೆ ಹಾಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಪೈಕಿ 45ಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಮಿಸ್ ಆಗುವಂಥದ್ದು ಫಿಕ್ಸ್. ಈ 45 ಶಾಸಕರು ಯಾರು ಕೂಡ ಮುಂದಿನ ಕಾಂಗ್ರೆಸ್ನ ಏನು ಪಕ್ಷದಲ್ಲಿ ಅವರು ನೆಲೆ ಇರೋದಿಲ್ದಂಗೆ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಅಧಿಕಾರ ಬಂದರೆ ಸಂಪುಟದಲ್ಲಿರಲ್ಲ, ಶಾಸಕರಾಗಿರೋದಿಲ್ಲ. ಅಧಿಕಾರ ಬರೆದ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಶಾಸಕರಾಗಿರೋದಿಲ್ಲ ಈ 45 ಜನ ಅಂತಕ್ಕಂಥದ್ದು. ಸಾಕಷ್ಟು ಜನರಿದ್ದಾರೆ ನೋಡಿ. ಈಗ ಹಾಲಿ ಸಚಿವರಾಗಿರ್ತಕ್ಕಂಥವರ ಕಾರ್ಯವೈಖರಿ ಏನು, ಗ್ರೀಸ್ ಬಿಡಲಿದ್ವೇನೋ ಅನ್ನೋ ಮನೋಭಾವನೆ ಬಂದಿರತಕ್ಕಂಥದ್ದು. ಮಾಡಿದ್ರಾಯಿತು, ಮಾಡದೇ ಇದ್ರಾಯಿತು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ಸಚಿವರ ಕಳಪೆ ಸಾಧನೆ ಅಂತಕ್ಕಂಥದ್ದು ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಪಕ್ಷದಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನ ಹಿರಿಯ ಶಾಸಕರೇ ಹೇಳ್ತಾ ಇರ್ತಕ್ಕಂಥದ್ದು. ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು? ಸರಿಯಾಗಿ ಕ್ಯಾಬಿನೆಟ್ಗೆ ಬರೋದಿಲ್ಲ, ಸರಿಯಾಗಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಭಾಗಿಯಾಗೋದಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಪ್ರಶ್ನೆಗಳನ್ನೇ ಕೇಳೋದಿಲ್ಲ, ಅಧಿವೇಶನಕ್ಕೆ ಬರೋದಿಲ್ಲ, ಇನ್ನು ಹಿರಿಯ ಶಾಸಕರದವರ ಕೆಲಸವನ್ನು ಮಾಡಿಕೊಡೋದಿಲ್ಲ. ಸೊ ಇದೆಲ್ಲವನ್ನು ಮಾನದಂಡವಾಗಿಟ್ಟುಕೊಂಡು ಕೂಡಲೇ ಸಂಪುಟ ಪುನರ್ರಚನೆಯನ್ನು ಮಾಡಿ ನಮ್ಮಂತಹ ಹಿರಿಯ ಶಾಸಕರಿಗೆ 3, 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂತಹ ಹಿರಿಯ ಶಾಸಕರು ಸಚಿವ ಸ್ಥಾನ ಇಲ್ಲದೆ ಹೀಗೆ ಇದ್ದೀವಿ, ಇಂಥವರಿಗೆ ಸಚಿವ ಸ್ಥಾನವನ್ನು ಕೊಡಿ, ನಾವು ಉತ್ತಮ ಆಡಳಿತವನ್ನು ಕೊಡ್ತೇವೆ ಅಂತಕ್ಕಂತಹ ಒಂದು ಅಜೆಂಡಾ ಇಟ್ಕೊಂಡು ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಬಂದಿರತಕ್ಕಂಥದ್ದು. ಸೊ ಈ ಕಳಪೆ ಸಾಧನೆಯನ್ನು ಕೂಡ ಈ ಸಚಿವರಿಗೆ ಎಲ್ಲೋ ಒಂದು ಕಡೆ ಇಂತಹ ಸಚಿವರು ಕೂಡ ಮುಂದೆ ಚುನಾವಣೆಗೆ ಸ್ಪರ್ಧಿಸಿದ್ದೇ ಆದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಏಟು ಬೀಳುವಂಥದ್ದು ಖಚಿತ. ಸೊ ಹೀಗಾಗಿಯೇ ಈಗಲೇ ಅಲರ್ಟ್ ಆಗಿರ್ತಕ್ಕಂಥದ್ದು. ಅರೆ 2028 ಚುನಾವಣೆ ಅಲ್ವೇನಪ್ಪ, ಇನ್ನೂ 2 ವರ್ಷ ಇದೆಯಲ್ಲ, ಯಾಕೆ ಈಗಲೇ ಇಷ್ಟೊಂದು ಟೆನ್ಷನಲ್ಲಿದ್ದಾರೆ ಕಾಂಗ್ರೆಸ್ನವರು ಅಂತೀರಾ? ಅದು ಕೂಡ ಭಾಳ ಇಂಪಾರ್ಟೆಂಟ್. ನೋಡಿ, ಪಕ್ಷದ ವೇದಿಕೆಗಳಲ್ಲೇ ಚರ್ಚೆ ಆಗ್ತಾ ಇದೆ, ಪಕ್ಷದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ, ಡೆಲ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ, KPCCಯಲ್ಲಿ ಕಚೇರಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಇದೇ ರೀತಿಯಾಗಿ ಆಡಳಿತ ಕೊಟ್ಟಿದ್ದೆ ಆದರೆ 2028 ಚುನಾವಣೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಪಕ್ಷದಲ್ಲೇ ಎದ್ದಿರ್ತಕ್ಕಂತಹ ಚರ್ಚೆ. ಹಾಗಿದ್ರೆ ಏನು ಸಮಸ್ಯೆಗಳು ಹಾಗಿದ್ರೆ ಅಂತ ಅಂತೀರಾ? ಅದು ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನೋಡಿ, ಆಡಳಿತ ವಿರೋಧಿ ಅಲೆ, ಸರ್ಕಾರ ಬಂದು ಇನ್ನೂ 3 ವರ್ಷ ಪೂರೈಸಿಲ್ಲ, ಈಗಲೇ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿರ್ತಕ್ಕಂಥದ್ದು. ಸೊ ಇದು ಭವಿಷ್ಯದಲ್ಲಿ ಅಂದರೆ 2028 ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಡುತ್ತೆ. ಸೊ ಅದನ್ನು ಈಗಲೇ ನಾವು ಸರಿಪಡಿಸ್ಕೋಬೇಕು ಅಂತಕ್ಕಂತಹ ಒಂದು ನಿಲುವಿಗೆ, ಆ ಚಿಂತನೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ನಾಯಕರು ತೊಡಗಿರ್ತಕ್ಕಂಥದ್ದು. ಇನ್ನು ಮುಸ್ಲಿಮರ ಒಳ ಏಟು ಇದೆಯಲ್ಲ, ಅದು ನೋಡಿ, ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ 14-16%ನಲ್ಲಿ ಸಲೀಸಾಗಿ ಕಾಂಗ್ರೆಸ್ನವರು ಪಾಲಾಗ್ತಾ ಇತ್ತು ಮುಸ್ಲಿಂ ಓಟ್ಗಳು. ಈಗ ಮುಸ್ಲಿಂ ನಾಯಕರೇನೇ ಏನೋ ಪಕ್ಷದಲ್ಲಿ ಒಳ ಏಟು ಕೊಡ್ತಕ್ಕಂಥದ್ದು, ಪಕ್ಷದ ಅಭ್ಯರ್ಥಿಯ ವಿರುದ್ಧವೇ ಕೆಲಸ ಮಾಡುವಂಥದ್ದು, ಅದರ ಭಾಗವಾಗಿಯೇ ಜಬ್ಬಾರ್ ಅವರು ತಲೆದಂಡ ಆಗಿರ್ತಕ್ಕಂಥದ್ದು, ನಸೀರ್ ಅಹಮದ್ ಅವರು ತಲೆದಂಡ ಆಗಿರ್ತಕ್ಕಂಥದ್ದು. ಸೊ ಇವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಕೂಡ ಪೆಟ್ಟು ತಿಂದ ಹಾವುಗಳ ರೀತಿ. ಇವರು ಯಾವತ್ತಿದ್ರೂ ಕೂಡ ಪಕ್ಷಕ್ಕೆ ಡೇಂಜರ್. ಇವ್ರು ಯಾವತ್ತಿದ್ರೂ ಕೂಡ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ವಿರುದ್ಧವೇ ಹಾಗೆ ಸಾಧಿಸುವಂಥವ್ರು ಆಗ್ತಾರೆ ವಿನಃ ಇವರು ಪಕ್ಷಕ್ಕೆ ಪೂರಕವಾಗಿ, ಪಕ್ಷಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತಕ್ಕಂಥದ್ದು ಬಹುತೇಕ ಅನುಮಾನ. ಯಾವತ್ತೂ ಅಷ್ಟೇ ಒಂದು ಪೆಟ್ಟು ತಿಂದಿರ್ತಕ್ಕಂಥ ಹಾವು ಏನಿರುತ್ತೆ ಅದು ಯಾವತ್ತೂ ಕೂಡ
ತನ್ನ ಜಿದ್ದನ್ನು, ತನ್ನ ಸೇಡನ್ನು ಜಾಸ್ತಿ, ಹಗೆತನವನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ ವಿನಃ ಅದು ಶಾಂತವಾಗಿ ಆಗೋದಿಲ್ಲ. ಸೊ ಇದು ಕೂಡ ಕಾಂಗ್ರೆಸ್ನವ್ರಿಗೆ ಒಳ ಏಟು ಶುರುವಾಗುತ್ತೆ. ಅದು 2028ರ ಚುನಾವಣೆಗೆ. ಇದು ಒಂದು ಕಡೆಗೆ ಆದರೆ, ಇನ್ನು ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನೇ ವಿಭಾಗಗಳು, ಬಣಗಳು, ಸಲೀಂ ಅಹ್ಮದ್ದು, ರಿಜ್ವಾನ್ ಅರ್ಷದ್ದು ಇವರೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಹ್ಯಾರಿಸೇ ಒಂದು ಕಡೆಗೆ, ಜಮೀರ್ ಒಂದು ಕಡೆಗೆ. ಏನು ಕತೆ ಇದು? ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ 2028ರ ಚುನಾವಣೆ ಈಗಲೇ ಸಿದ್ಧತೆಯನ್ನು ನಡೆಸೋದಕ್ಕೆ ಇಂತಹ ಉದಾಹರಣೆಗಳನ್ನೇ ಕಾಂಗ್ರೆಸ್ನವರು ಈಗ ಸರ್ವೆ ರಿಪೋರ್ಟನ್ನು ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ 2028ರ ಚುನಾವಣೆಗೆ ಈಗ ಹಾಲಿ ಇರ್ತಕ್ಕಂತಹ 45ಕ್ಕೂ ಹೆಚ್ಚು ಹಾಲಿ ಶಾಸಕರು ಮತ್ತು ಸಚಿವರು ಮುಂದಿನ ಸಂಪುಟದಲ್ಲಾಗಲಿ ಅಥವಾ ಮುಂದೆ ವಿರೋಧ ಪಕ್ಷದ ಸ್ಥಾನದಲ್ಲಾಗಲಿ ಇರೋದಿಲ್ಲ ಅಂತಕ್ಕಂಥದ್ದು. ನೋಡಿ, ಇನ್ನೂ ಒಂದು ಆಂತರಿಕವಾದಂತಹ ವಿಚಾರ ಅಂತಂದರೆ, ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಭಾಳ ಎಳೆಯಾಗಿ ಈ ವಿಚಾರವನ್ನು ಹೇಳಿತ್ತು. 2028ರ ಚುನಾವಣೆಗೆ BJPಯಿಂದ JDSನಿಂದ ಬಂದಿರತಕ್ಕಂತಹ ಬಹುತೇಕ ಹಾಲಿ ಇರತಕ್ಕಂತಹ ಶಾಸಕರು ಮತ್ತು ಕೆಲ ಸಚಿವರು ವಾಪಸ್ ಮರಳಿ ವಾಪಸಿ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅದು ಕೂಡ ಈ ಅಂಶಗಳಿಗೆ ಪೂರಕವಾಗಿದೆ. ಅಂದರೆ ಇಷ್ಟೆಲ್ಲ ಆಡಳಿತ ವಿರೋಧಿ ಅಲೆ, ಇದೆಲ್ಲವೂ ಕೂಡ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಜಟಾಪಟಿ, ಒಳಕಚ್ಚಾಟ, ಇದೆಲ್ಲದರ ಮಧ್ಯೆ ಕೆಲವರು ರೋಸಿ ಹೋಗಿದ್ದಾರೆ. ನೋಡಿ, ನಾವು ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ಲುವಂಥ ಶಾಸಕರು, ಕಾಂಗ್ರೆಸ್ನಲ್ಲಿದ್ದರೂ ಗೆಲ್ತೀವಿ ರೀ, BJPನಲ್ಲಿದ್ದರೂ ಗೆಲ್ತೀವಿ ರೀ, ನಾವು ನಮ್ಮ ಪಕ್ಷ JDSನಲ್ಲಿದ್ದರೂ ಗೆಲ್ತೀವಿ ರೀ. ಸೊ ಹೀಗಿದ್ಮೇಲೆ ನಾವು ಯಾಕೆ ಕಾಂಗ್ರೆಸ್ನಲ್ಲೇ ಇರಬೇಕು ಇಷ್ಟೊಂದೆಲ್ಲ ಕಚ್ಚಾಟದ ಮಧ್ಯೆ ಅಂತಕ್ಕಂತಹ ಮನಸ್ಥಿತಿಗೆ ಬಹುತೇಕ BJP ಮತ್ತು JDSನಿಂದ ಬಂದಿರತಕ್ಕಂಥ ಶಾಸಕರು ಆ ನಿಟ್ಟಿನಲ್ಲಿ ಈಗಾಗಲೇ ಆಲೋಚನೆಯನ್ನು ಶುರು ಮಾಡಿದ್ದಾರೆ. ಅವರು ಕೂಡ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಅಂತಹ ಒಂದು ಮನಸ್ಥಿತಿಗೆ ಬಂದಿರತಕ್ಕಂಥವ್ರು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ಗೆ 2028ರ ಚುನಾವಣೆ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸವಾಲನ್ನು ತಂದೊಡ್ಡಿರ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಸವಾಲು ಎದುರಾಗತ್ತೆ. ಸೊ ಈ ನಿಟ್ಟಿನಲ್ಲೇ 2028ರ ಚುನಾವಣೆಗೆ ಈಗಲಿಂದನೇ 2 ವರ್ಷಕ್ಕೂ ಮುಂಚೆಯಿಂದನೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಆರಂಭಿಸ್ಕೊಂಡಿದೆ. ಮತ್ತು ನಾವು ಏನೆಲ್ಲ ಬದಲಾವಣೆಗಳನ್ನು ತರಬೇಕು, ನಾವು ಯಾವುದನ್ನು ಸಾಂಪ್ರದಾಯಿಕವಾಗಿ ರೂಢಿಸ್ಕೊಂಡು ಬಂದಿರತಕ್ಕಂಥ ಯಾವೆಲ್ಲ ಅಂಶಗಳಿದೆ ಅದೆಲ್ಲವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಮತ್ತು ಹೊಸ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾನದಂಡವನ್ನು ಯಾವ ರೀತಿಯಾಗಿ ಮಾಡಬೇಕು, ಈ ನಿಟ್ಟಿನಲ್ಲಿ ಪಕ್ಷ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಆಲೋಚನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನಪ್ಪ 2028ರ ಚುನಾವಣೆಗೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರೆಲ್ಲರೂ ಹೋಗ್ಬಿಟ್ರೆ ಏನು ಮಾಡ್ತೀರಿ? ಮಾಗಡಿ ಬಾಲಕೃಷ್ಣ ಅವ್ರ ಪಕ್ಷ JDSನಿಂದ ಬಂದಿರೋ ಅವ್ರು ಹೋದ್ರೆ ಏನು ಮಾಡ್ತೀರಿ? ಚಲುವರಾಯಸ್ವಾಮಿ ಹೋದ್ರೆ ಏನು ಮಾಡ್ತೀರಿ? ಜಮೀರ್ ವಾಪಸ್ ಆದರೆ ಏನು ಮಾಡ್ತೀರಿ? KN ರಾಜಣ್ಣ ವಾಪಸ್ ಆದರೆ ಏನು ಮಾಡ್ತೀರಿ? ಗುಬ್ಬಿ ವಾಸು ಹೋದ್ರೆ ವಾಪಸ್ ಏನು ಮಾಡ್ತೀರಿ? ಉದಾಹರಣೆ ಅಂದರೆ ಈ ರೀತಿಯಾಗಿ. ಯಾಕೆಂದರೆ ನೋಡಿ, ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರದೇ ಹೋದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗತ್ತೆ. ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ಲುವಂಥವ್ರು ನಾವು. ಮುಂದೆ ಏನಾದರೂ NDA ಅಧಿಕಾರಕ್ಕೆ ಬಂದರೆ JDS ಮತ್ತು BJP ಮೈತ್ರಿ ಕೂಟ ಸಕ್ಸಸ್ ಆಗಿ, ಅವರ ಪ್ಲ್ಯಾನ್ ಸಕ್ಸಸ್ ಆಗಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ, ನಾವೇನಾದರೂ ಅಲ್ಲಿ NDA ಭಾಗವಾಗಿದ್ದರೆ ಸುಲಭವಾಗಿ ಮತ್ತೆ ಈ ಬಾರಿನೂ ಕೂಡ ಕಾಂಗ್ರೆಸ್ನ ಅವಧಿಯಲ್ಲಿ ಕೂಡ ಆಡಳಿತಾವಧಿಯಲ್ಲಿ ನಾವು ಅಧಿಕಾರದಲ್ಲಿದ್ವಿ, ಮುಂದೆನೂ ಕೂಡ ಅಧಿಕಾರದ ಗದ್ದುಗೆಯನ್ನು ಚುಕ್ಕಾಣಿಯನ್ನು ಹಿಡಿಬೋದಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಅನ್ನುವಂತಹ ಆಲೋಚನೆಗೆ ಈ ಎಲ್ಲ ಶಾಸಕರು, ಈ ನಾಯಕರುಗಳು ಬಂದಿರತಕ್ಕಂಥದ್ದು. ಮತ್ತು ಯಾಕೆ ನಾವು ಎಲ್ಲಿದ್ದರೂ ಗೆಲ್ತೀವಿ, ನಮಗೆ ಸಿಂಬಲ್ಲೇ ಇಂಪಾರ್ಟೆಂಟ್ ಇಲ್ಲ, JDS BJP ಕಾಂಗ್ರೆಸ್ಸು ಅಂತಕ್ಕಂತಹ ನಮಗೆ ಸಿಂಬಲ್ಲೇ ಬೇಡ, ಲೋಗೋನೇ ಬೇಡ, ನಾವು ಯಾವುದೇ ಪಕ್ಷದ ಚಿಹ್ನೆಯ ಅಡಿ ಇದ್ದರೂ ಕೂಡ ನಾವು ಗೆಲ್ತೇವೆ, ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ಲುವಂತಹ ನಾವು ನಾಯಕರು, ಅಂತಹ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದೇವೆ. ಸೊ ಹೀಗಿದ್ದು ನಾವು ಮತ್ತೆ ವಿರೋಧ ಪಕ್ಷದ ಸ್ಥಾನಕ್ಕೆ ಬರುತ್ತೆ ಅಂತಕ್ಕಂತಹ ಕಾಂಗ್ರೆಸ್ನ ಸುಳಿವಿದ್ರೂ ಕೂಡ ಮತ್ತೆ ಯಾಕೆ ನಾವು ಕಾಂಗ್ರೆಸ್ನೆಲ್ಲ ಇಟ್ಕೊಂಡು ನಾವು ಮುಂದೆ 2028ರ ಚುನಾವಣೆ ಸ್ಪರ್ಧಿಸಬೇಕು ಅಂತಕ್ಕಂತಹ ಮನಸ್ಥಿತಿಗೂ ಕೂಡ ಅನೇಕ ಜನ ಇರ್ತಕ್ಕಂಥವ್ರು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ 2028ರ ಚುನಾವಣೆ ಏನಿದೆ
ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲನ್ನು ತಂದೊಡ್ಡುತ್ತೆ. ಒಂದು ಕಡೆಗೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಆಗ್ಬೋದು, ಮತ್ತೊಂದು ಕಡೆಗೆ ಈಗ ಇರ್ತಕ್ಕಂಥ ಕಾಂಗ್ರೆಸ್ನ ಬಹುತೇಕ ಶಾಸಕರು ಅಥವಾ ಸಚಿವರು ಇರ್ತಕ್ಕಂಥವರು ಮುಂದೆ ಟಿಕೆಟ್ಸ್ ಅಲಭ್ಯತೆ ಅಥವಾ ಟಿಕೆಟ್ ನೀಡದ ಕಾರಣದಿಂದಾಗಿ ವಾಪಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ ಸೋಲಿನ ಆತಂಕದಿಂದಾಗಿ ವಾಪಸಿ ಆಗ್ಬೋದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಶಾಕ್ ಆದಿರ್ತಕ್ಕಂಥದ್ದು. ಈವರೆಗೂ ಕೂಡ ಅಂದರೆ ಕಳೆದ 3 ವರ್ಷಗಳ ಅವಧಿಯವರೆಗೆ ಏನು ಆಡಳಿತ ನಡೆಸಿತು, ಈವರೆಗೂ ಕೂಡ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇದು ಹೀಗೇ ಮುಂದುವರೆದಿದ್ದೆ ಆದರೆ 2028ರ ಚುನಾವಣೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನವ್ರಿಗೆ ಆತಂಕ ಕಾದಿರ್ತಕ್ಕಂಥದ್ದು, ಸವಾಲು ಎದುರಾಗಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಈ ಒಂದು ಸರ್ವೆ ರಿಪೋರ್ಟನ್ನು ಆಧರಿಸಿ ಸಾಕಷ್ಟು ಬದಲಾವಣೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ತರೋದಕ್ಕೆ ಮುಂದಾಗಿದ್ದಾರೆ. ನೋಡೋಣ ಮುಂದೆ 2028ರ ಚುನಾವಣೆಗೆ ಕಾಂಗ್ರೆಸ್ ಯಾವ ರೀತಿ ಸಿದ್ಧತೆಯನ್ನು ನಡೆಸುತ್ತೆ ಮತ್ತು ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನು. ಈವರೆಗೂ ಕೂಡ ರಾಜಕೀಯವಾಗಿ ಸಾಕಷ್ಟು ವಿಚಾರಗಳನ್ನು, ಒಳನೋಟದ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದು ನಾನು ಸುರೇಶ್.